ಇದೇನಿದೆ ಅಕೌಂಟಿಂದ 50,000 ಕಟ್ಟಾಗಿದೆ. ಹೆಂಗೋ ಲೋ ಯಾವ್ದೋ ನಂಬರಿಂದ ಗುಡ್ ಮಾರ್ನಿಂಗ್ ಅಂತ ಒಂದು ಫೋಟೋ ಬಂತು ಕಣೋ, ಅದು ಓಪನ್ ಮಾಡಿದೆ, ಯಾವ್ದೋ ವೆಬ್ಸೈಟ್ ಓಪನ್ ಆಯ್ತು, ಏನು ಇಲ್ವಲ್ಲ ಅಂತ ಸುಮ್ಮನೆ ಹಾಗೆ ಎಕ್ಸಿಟ್ ಆದೆ. ಇವಾಗ ನೋಡಿದ್ರೆ ದುಡ್ಡು ಕಟ್ಟಾಗಿದೆ ಕಣೋ. ನೀನು ಈ ಸ್ಕ್ಯಾಮ್ ಸಿಗಾಕೊಂಡ? ಮಗ ಏನ್ ಹೇಳ್ತಿದ್ಯೋ, ಸ್ಕ್ಯಾಮ? ನೋಡಿ ಈ ಸ್ಕ್ಯಾಮ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಕೇಳು. ಫಸ್ಟ್ ಈ ಸ್ಕ್ಯಾಮರ್ಸ್ ನಿಮಗೆ ಒಂದು ವಾಟ್ಸ್ಆಪ್ ಇಮೇಜ್ ನ ಕಳಿಸ್ತಾರೆ. ಸೊ ಅದರಲ್ಲಿ ಅವರು ಮಾಲ್ವೇರ್ ನ ಇನ್ಸ್ಟಾಲ್ ಮಾಡ್ತಾರೆ. ಇದನ್ನೇ ಸ್ಟ್ಯಾಗ್ನೋಗ್ರಫಿ ಅಂತ ಹೇಳೋದು. ನೋಡು ಬೇಸಿಕಲಿ ಅದ್ರಲ್ಲಿ ಕಾಣಿಸೋದೇ ಒಂದು, ಆದ್ರೆ ಅದ್ರ ಹಿಂದೆ ಇರುವಂತಹ ಬಿಷ್ಟು ಇನ್ನೊಂದು. ಸೊ ಒನ್ಸ್ ನೀನು ಇಮೇಜ್ ನ ಡೌನ್ಲೋಡ್ ಮಾಡಿದ ತಕ್ಷಣ ಆ ಮಾಲ್ವೇರ್ ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಫೋನ್ ಅಲ್ಲೇ ಮಲೇಷಿಯಸ್ ಆಪ್ಸ್ ನ ಇನ್ಸ್ಟಾಲ್ ಮಾಡುತ್ತೆ. ಅಂಡ್ ಈ ಆಪ್ಸ್ ಇಂದ ಬ್ಯಾಂಕಿಂಗ್ ಆಪ್ಸ್, OTPs, ಪರ್ಸನಲ್ ಇನ್ಫಾರ್ಮೇಶನ್ ಸ್ಕ್ಯಾಮರ್ಸ್ ಕೈಗೆ ಸೇರುತ್ತೆ. ಅಷ್ಟೇ ಅಲ್ಲದೆ ನಿನ್ನ ಬ್ಯಾಂಕ್ ಅಕೌಂಟ್ ಇಂದ ಅವರು ದುಡ್ಡು ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಲೋ ನಾನು ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವಂತ ಲಿಂಕ್ಸ್ ಮತ್ತೆ ಸ್ಕ್ಯಾಮ್ ಮೇಲ್ಸ್ ಇಂದ ಹುಷಾರಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಇದೇನು ಇಷ್ಟೊಂದು ಭಯಂಕರವಾಗಿದೆ. ನೆಕ್ಸ್ಟ್ ಟೈಮ್ ಹೆಂಗೋ ಹುಷಾರಾಗಿರೋದು. ನೋಡಿ ಯಾವುದೇ ಅನ್ನೋ ನಂಬರ್ ಇಂದ ಏನೇ ಅಟ್ಯಾಚ್ಮೆಂಟ್ ಬಂದ್ರು ಡೌನ್ಲೋಡ್ ಮಾಡಕ್ ಹೋಗಬೇಡ. ಬರೀ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ ಇಂದ ಮಾತ್ರ ಆಪ್ಸ್ ನ ಡೌನ್ಲೋಡ್ ಮಾಡು. ಅಂಡ್ ಎಲ್ಲಾ ಕಡೆನೂ ಮರಿದಂಗೆ 2 ಫ್ಯಾಕ್ಟರ್ ಅಥೆಂಟಿಫಿಕೇಶನ್ ಆಡ್ ಮಾಡು. ಸರಿ, ಈಗ ಸದ್ಯಕ್ಕೆ ನೀನು 1930 ಕಾಲ್ ಮಾಡಿ ಕಂಪ್ಲೇಂಟ್ ಮಾಡು. ಇಲ್ಲಾಂದ್ರೆ cybercrime.government.in ವೆಬ್ಸೈಟ್ ಗೆ ಹೋಗಿ ಲಾಗಿನ್ ಆಗಿ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡು. ಹೋಗಿ ಫಸ್ಟ್ ಅದನ್ನ ಮಾಡೋಗು.